ನಮಸ್ಕಾರ. ಆರೋಗ್ಯದ ಬಗ್ಗೆ ಒಂದು ಮಹತ್ವದ ಮಾಹಿತಿ. ಭಾರತದಲ್ಲಿ ಪ್ರತಿ 3 ಜನರಲ್ಲಿ ಒಬ್ಬರು ಅಲರ್ಜಿಕ್ ರಿನೈಟಿಸ್ನಿಂದ ಬಳಲುತ್ತಿದ್ದಾರೆ ಎಂಬ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಅಲರ್ಜಿ ಮತ್ತು ಕರುಳಿನ ಆರೋಗ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿವೆ. ಈ ಕುರಿತು ಹೋಮಿಯೋಪತಿ ವೈದ್ಯ ಹಾಗೂ ಸಂಶೋಧಕ ಡಾಕ್ಟರ್ ಕುಶಾಲ್ ಬ್ಯಾನರ್ಜಿ ಮಹತ್ವದ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಾದ ವರದಿ ಇಲ್ಲಿದೆ. ಭಾರತದಲ್ಲಿ ಅಲರ್ಜಿಕ್ ರಿನೈಟಿಸ್ ಮತ್ತು ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗುತ್ತಿರುವುದು ಆರೋಗ್ಯ ಕ್ಷೇತ್ರದ ಪ್ರಮುಖ ಸವಾಲಾಗಿ ಪರಿಣಮಿಸಿದೆ. ಅಂಕಿಅಂಶಗಳ ಪ್ರಕಾರ ದೇಶದ 20-30% ಜನರು ಅಲರ್ಜಿಕ್ ರಿನೈಟಿಸ್ನಿಂದ ಬಳಲುತ್ತಿದ್ದಾರೆ. ನಗರೀಕರಣ, ವಾಹನಗಳ ಹೊಗೆ, ವಾಯು ಮಾಲಿನ್ಯ ಮತ್ತು ನಿರಂತರ ಕಟ್ಟಡ ನಿರ್ಮಾಣ ಚಟುವಟಿಕೆಗಳು ಪರಿಸರ ಅಲರ್ಜಿಗಳಿಗೆ ಪ್ರಮುಖ ಕಾರಣಗಳಾಗಿವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಧ್ಯಯನಗಳ ಪ್ರಕಾರ 55% ಉದ್ಯೋಗಿಗಳಲ್ಲಿ ಅಲರ್ಜಿಕ್ ರಿನೈಟಿಸ್ನ ಲಕ್ಷಣಗಳು ಕಂಡುಬರುತ್ತಿದ್ದು, ಸೀನುವುದು, ಮೂಗು ಕಟ್ಟಿಕೊಳ್ಳುವುದು, ಕಣ್ಣಿನ ತುರಿಕೆ ಮಾತ್ರವಲ್ಲದೆ ನಿದ್ರೆಯ ಸಮಸ್ಯೆ, ಆಯಾಸ ಮತ್ತು ಕೆಲಸದ ಉತ್ಪಾದಕತೆಯ ಮೇಲೂ ಪರಿಣಾಮ ಬೀರುತ್ತಿದೆ. ಪರಿಸರ ಸಂಬಂಧಿತ ಅಲರ್ಜಿಗಳು ಮತ್ತು ಕರುಳಿನ ಆರೋಗ್ಯ ಸಮಸ್ಯೆಗಳು ಕೇವಲ ಆರೋಗ್ಯ ಸಮಸ್ಯೆಗಳಲ್ಲ. ಇವು ವ್ಯಕ್ತಿಯ ಉತ್ಪಾದಕತೆ, ನಿದ್ರೆಯ ಗುಣಮಟ್ಟ, ಮಾನಸಿಕ ಆರೋಗ್ಯ ಮತ್ತು ಜೀವನದ ಗುಣಮಟ್ಟದ ಮೇಲೂ ಪರಿಣಾಮ ಬೀರುತ್ತವೆ. ಆರಂಭಿಕ ಹಂತದಲ್ಲಿಯೇ ಸಮಸ್ಯೆ ಪತ್ತೆ ಹಚ್ಚಿ ವೈಯಕ್ತಿಕ ಆರೋಗ್ಯ ಆರೈಕೆ ವಿಧಾನಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯ. ಒಟ್ಟಿನಲ್ಲಿ ಅಲರ್ಜಿ ಮತ್ತು ಕರುಳಿನ ಆರೋಗ್ಯ ಸಮಸ್ಯೆಗಳು ನಗರ ಜೀವನದಲ್ಲಿ ಹೆಚ್ಚುತ್ತಿರುವ ಸವಾಲಾಗಿ ಪರಿಣಮಿಸುತ್ತಿದ್ದು, ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮೊಂದಿಗೆ ಇರಿ. ನಮಸ್ಕಾರ. Research in higher volumes. There's already a lot happening, and we are very lucky to be in India where we have organizations like the Central Council for Research in Homeopathy under Ayush, the Ministry of Ayush, and other organizations. But more needs to be done. No one or two institutions can do all the job, all the work that's needed. Homeopathic pharmacy industry. Remember that the biggest driver of research in conventional medicine is the pharmacy industry, because that's how the world works. You develop new drugs, you sell the drugs, you exist in life. So that has to be also part of that burden has to be taken by the homeopathy pharmacy industry.